ಮದ್ವೆಗೆ ನಾನಲ್ಲ ಅಣ್ಣ ಸಾರ ನೀನಾಕ್ ನಿಂತಿದ್ದೆ. ಹೋಲ್ ಬಿಡಕ್ಕ. ಅಯ್ಯೋ ನನಗೆ ಭಾಳ ಬೇಸರ ಆಗದಲ್ಲ. ಹೋದ್ರ ಮತ್ತೆ ಸಿಕ್ಕಂದ್ಬಿಡು. ಹ್ಞೂ ಸಿಗುತ್ತಾನು ಆದ್ರೆ ಅವನಂಗೆ ಆಗ್ಬೇಕಲ್ಲ. ಹೋಲ್ ಬಿಡಕ್ಕ, ಸಮಾಧಾನ ಮಾಡ್ಕೋ. ಏನು ಸಮಾಧಾನ ಅಂತ ಬಿಡೋಲ್ಲ, ಹೊಟ್ಟೆಗ ತ್ರಾಸ ಐತಿ. ಯಾ ಹುಡುಗಿ ಬಾಯಲ್ಲ. ಏ ಬಾರ್ಲ, ಏನೋ ಭಾಳ ಮಾತಾಡ್ತಾರ ಇವರು. ಅಲ್ಲ ಮುದುಕರಾಗಿರಿ, ಬುದ್ಧಿಯಲ್ಲಿ ಇಟ್ಟಿರಿ. ಒಂದು ಕೊಟ್ಟೆ ಅಂದ್ರೆ ಒಬ್ರು ಹುಬ್ಳಿ ಹೋಗ್ಬೇಕು, ಒಬ್ರು ಧಾರವಾಡಕ್ಕೆ ಹೋಗ್ಬೇಕು. ಬುದ್ಧಿಗೆ ಐತಿಲ್ಲ ನಿಮಗ? ಏ ಹುಡುಗಿ ಹಂಗಲ್ಲದ. ಹಂಗಲ್ಲಂತಿ ನನಗ ನೀನು. ಏ ಮುದುಕ ತಲೆಗೆ ಇಟ್ಕೊಂಡಿ ಹೊಟ್ಟಿಗೆ ತಿಂತಿ ನೀನ. ಅಲ್ಲ ದೊಡ್ಡ ಆಗಿಕ್ಯಾರ ಸಣ್ಣ ಹುಡುಗರು ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿನಗ. ಹೊಟ್ಟಿಗೆ ತಿಂತೀಯ. ರತ್ನವನ್ನು ಮನಿ ಬೇಕಾಗಿತ್ತು ನನಗ, ಓದೋದೇನು ಬೇಕಾಗಿಲ್ಲ. ರತ್ನವರಾಗ್ಲಿ ರವರಾಗ್ಲಿ ನನಗೆ ಎದಕ್ಕೆ ಹೇಳಕತ್ತೀವ ಮರ ನೀನ? ಅಲ್ಲ ನನ್ನ ಪಾಡಿನ ಕುಂತೆ ನಾನು ತಿಳಿಗಿಲಿ ಹಾಪ್ ಮಾಡಕ್ ಹೋಗ್ಬೇಡ ಮೊದ್ಲ. ಎದಕ್ಕೆ ಯಾರ ರತ್ನ ಹೇಳಕಿ? ನಾ ಕೇಳಿದ್ದ ತಪ್ಪಾತೇನ, ಹೊಡಿತೇನೆ ನನ್ನ ಕಡ್ದ. ಹೋಗ್ಲಿ ಬಿಡ್ರಿ. ಈಗ ಆ ರತ್ನವನ್ನವರಿಂದ ಏನು ಆಗ್ಬೇಕೈತ್ರಿ ನಿಮ್ಗೆ? ನಮಗೆ ಕಣ್ಣಾಯಿ ಬೇಕಾಗಿತ್ತೇವ. ನಾವು ರತ್ನವಣ್ಣಾರು ಆ ಹುಡುಗಿನ ಹಂಗಾರ ಅವ್ರ ಮನ್ಯಾಗ ಒಂದು ಹೆಣ್ಣು ಹುಡುಗಿ ಐತೆ ಅಂದರು, ಅದಕ್ಕೆ ಕೇಳಾಕಂತ ಬಂದಿ. ಹಾಂ, ರತ್ನವನ್ನವ್ರ ಮನೆ ಏನ್ರಿ ಆಂಟಿ ಅಂಕಲ್ ರೀ? ಹಿಂಗ್ರಿ ಬರ್ರಿ ಹೇಳ್ತೀರಿ. ಆಂಟಿ ಸಾರಿ ರೀ ಅಂಕಲ್ ರೀ ಆಂಟಿ ರೀ, ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಂಗೆ ರೀ, ಹಿಂಗೆ ಸೀದಾ ಹೋಗ್ಬೇಕ್ರಿ. ಹಿಂಗೆ ಸೀದಾ ಹೋಗ್ಯಾರ ಲೆಫ್ಟಿಗೆ ಹೋಗ್ಬೇಕ್ರಿ. ಲೆಫ್ಟಿಗೆ ರೈಟಿಗೆ ಹೋಗ್ಬೇಕ್ರಿ. ಹಿಂಗೆ ಸುತ್ತ ಹೊಡೆದ್ಕಾರ ಅಲ್ಲಿ ರೀ ರತ್ನವನ್ನವ್ರ ಮನೆಗೆ ಹೇಳ್ತಾರೆ ನೋಡ್ರಿ. ಹಾಂ ಹೋಗ್ಬೇರಿ ಆಂಟಿ. ಇಲ್ಲ ಅವರು ನಂಗೆ ನೋಡಕ್ಕೆ ಬಂದಾರ. ಏನು ಮಾಡೋದು ಈಗ? ನಡಿ ಮನೆ